Hi Rutvik, looking very smart. Rutvik. ಇದೊಂಥರ ಹೆಂಗೆ ಅಂದರೆ ನಮಗೆ ಮೆಜೆಸ್ಟಿಕ್ ಅಂಡರ್ ಪಾಸ್ ಇದ್ದಂಗೆ ಇದೊಂಥರ ಫುಲ್ ಅಂದರೆ ಫುಲ್ ಜನಗಳು ಜನ ಸಾಗರ ಇರ್ತಾರೆ. ಇವತ್ತು ನೋಡ್ರೆ ಯಾರು ಖಾಲಿ ಹೊಡಿತಾರೆ. ನಾನು 11,000 ಕೊಟ್ಟು ಡ್ರೆಸ್ ಹೊಲ್ಸಿದ್ದೀನಿ. ಈ ನೈಟಿ ಹಾಕೊಬೇಕು. ಅವಾಗ ಪೇರೆಂಟ್ಸ್ಗಳೆಲ್ಲ ಬಂದಾಗ ಒಂಚೂರು ಅಟ್ರಾಕ್ಟ್ ಆಗಲಿ ಅಂತ ನೀರು ಬಿಡ್ತಾರೆ. ಇನ್ನೇನು ಮಗನೂ ಇದನ್ನ ನೋಡೇ ಜಾಯ್ನ್ ಆಗಿದೆ ಅಂತೆ. 10,000 ಜನ ಗ್ರಾಜ್ಯುಯೇಟ್ ಆಗೋರೆ. ಇಂಟು 3,011 ರೂಪಾಯಿ ಅಂದರೆ 3,01,11,000 ರೂಪಾಯಿ ದುಡ್ಡಾಗೈತೆ. ಗೈಸ್ 8:00 ಬರೋಕೆ ಹೇಳಿದ್ರು. ಗೆಸ್ಟ್ಗಳು ಯಾವತ್ತೂ 8:00 ಬರೋಂಗಿಲ್ಲ. ಅದಕ್ಕೋಸ್ಕರ ಈ ಕಾಲೇಜ್ ಹತ್ರ ಬಂದರು. ಗೈಸ್ ಇನ್ನೊಂದೇನು ಅಂದರೆ ಗ್ರ್ಯಾಜುಯೇಷನ್ ಡೇ ಫಸ್ಟ್ ಟೈಮ್ ಆಗ್ತಿರೋದು. ನೀವೇನಾದರೂ 2 ಟೈಮ್ ಆಗಿದ್ರೆ ಕಮೆಂಟ್ ಹಾಕ್ರಿ. ಮೈಕು ಕೂಡ ಹಾಕೊಂಡಿಲ್ಲ ಗುರು. 8:00 ಬರೋಕೆ ಹೇಳಿದ್ರು. ನಮ್ಮ ಹುಡುಗರೆಲ್ಲ ಫುಲ್ಲು ದತ್ತ ಮೂವಿ ನೋಡಿರ್ತೀರಿ ನೀವು. ಫುಲ್ ಎಲ್ಲ ನೈಟಿ ಹಾಕೊಂಡು ರೆಡಿ ಆಗಿಬಿಟ್ಟಾರೆ ಹುಡುಗರೆಲ್ಲ. ಈಗ ನಾವು ಹೋಗಿ ನಮಗೊಂದು ನೈಟಿ ಕೊಡ್ತಾರೆ. ಹೋಗಿ ಹಾಕೊಂಡು ಒಳ್ಳೆ ಮಸ್ತ್ ಫನ್ ಮಾಡೋಣ ಬನ್ನಿ. ಗೈಸ್ ಈಗ ಮೈಕ್ ಹಾಕೊಂಡು ಇನ್ನೂ ಬ್ಲೇಸರ್ ಹಾಕೊಬೇಕು. ಇದು ಹೆವಿ. ಬನ್ರಿ ರೆಡಿ ಆಗೋಣ. ಗೈಸ್ ಬ್ಲೇಸರ್ ಅಲ್ಲೇ ಹಾಕ್ಕೊಂಡಿಲ್ಲ, ಯಾಕಂದರೆ ಫುಲ್ಲು ಕೊಳೆ ಆಗುತ್ತೆ ಅಂತ. ಸೊ ಗೈಸ್ ಫುಲ್ಲು ಲೇಟ್ ಆಗಿಬಿಟ್ಟೈತೆ. 8:00 ಬರೋಕೆ ಹೇಳಿದ್ರು. ಈಗ ಬಂದು ಇಳಿತಾ ಇದ್ದೀವಿ. ಇಫ್ ಇನ್ ಕೇಸ್ ಏನಾದರೂ ಇದನ್ನು ಮುಂಚೆನೇ ಹಾಕೊಂಬಂದಿರಿ ಇಷ್ಟೊತ್ತಿಗೆ ಫುಲ್ ಸ್ವೆಟ್ ಆಗಿಬಿಡೋದು. ಹಂಗೆ ಕಾನ್ವೊಕೇಶನ್ ಡ್ರೆಸ್ ಅಂದರೆ ನೈಟಿ ಅಂದರೆ ನಮ್ಮ ಸ್ಟೈಲಲ್ಲಿ ಹೇಳ್ತಿದ್ದೀವಿ. ಕಮಾನ್ ಮಚ್ಚಿ ಲೆಟ್ಸ್ ಗೋ. ಅಂಡರ್ವೇರ್ ಬಿಟ್ಟು ಪ್ರತಿಯೊಂದು ಇಲ್ಲೇ ಹಾಕ್ತಿದ್ದೀನಿ. ಇದ್ದಾಗಂತೂ ಕಾಲೇಜ್ ಎಂಜಾಯ್ ಮಾಡಿಲ್ಲ, ಈಗಾದರೂ ಎಂಜಾಯ್ ಮಾಡೋಣ ಅಟ್ಲೀಸ್ಟು. ಗೈಸ್ ಒಳ್ಳೊಳ್ಳೆ ಬಟರ್ಫ್ಲೈಸ್ ಇರ್ತಾರೆ, ನೋಡ್ಕೊಂಬಿಡ್ರಿ. ಹೋಗೋಣ. ನೈಟಿ ಕೊಡ್ಸ್ಲಿ ಬಾ. ಎಲ್ಲಿ ಎಕಡೆ ಹೋಗೋಣ ಗೈಸ್? ನೋಡ್ರಿ ಇದೇ ಥರ ನಮಗೂ ನೈಟಿ ಹಾಕಿ ಕಳಿಸ್ತಾರೆ. ಮಚಾ ಇವನು ನೋಡಿರ್ತೀರಾ, ಇವನನ್ನ ನಮ್ಮ ಮಚ್ಚಿನ ಅಂದರೆ ಇದರಲ್ಲಿ ಯಾವುದೋ ಜಾಬ್ ಮೇಳದಲ್ಲ ಮಚಾ, ಜಾಬ್ ಮೇಳದಲ್ಲಿ ನಮ್ಮ ಮಚ್ಚಿನ ಹೆಂಗೆ ಅಂದರೆ ಇವನು ಬರೀ ಕ್ರಾಕ್ಸ್ ತರಿಸಿದ್ಕೆ 1.5 ಲಕ್ಷ ಫಾಲೋವರ್ಸ್ ಬಂದಿದ್ರು. ಈಗ ನೋಡ್ರಿ ಕ್ರಾಕ್ಸ್ ಹಾಕಿಲ್ಲ ನೋಡಿ, ಡಿಸಿಪ್ಲಿನ್ ಅಂದರೆ. ಸರಿ ಮಚ್ಚ ಬೈ. ನೈಟಿ ಕೊಟ್ರಾ ಗೈಸ್? ಇದೇ ನೋಡ್ಕೊಂಬಿಡಿ ನಮ್ಮ ಪ್ರೆಸಿಡೆನ್ಸಿ. ಇಲ್ಲಿ 4 ವರ್ಷ ಫುಲ್ಲು ಮಣ್ಣು ಹೊತ್ತಿದ್ದೀವಿ. ಇವ್ನು ನೈಟಿ ಹಾಕೊಂಡು ಫುಲ್ ಎಲ್ಲ ಕಡೆ ಓಡಾಡ್ತಾವನೆ ಅಣ್ಣ. ಇವ್ನು ಗೂಗಲಿಗೆ ಪ್ಲೇಸ್ ಆಗಿದ್ದ, ಯಾಕಂದರೆ ಡೈಲಿ ಕ್ರೋಮ್ ನೋಡೋನು. ಯಾವ್ದು ನಂಬ್ತಿದ್ದೇನಾ ಗೈಸ್? ಬನ್ನಿರಿ ನೈಟಿ ತೋರಿಸ್ತೀನಿ ನೀವು ಹೆಂಗಿರುತ್ತೆ ಅಂತ. 680068 CDV. ನಮ್ಮ ಕಡೆ 8 ಜನ ಬಂದವ್ರೆ. ಫುಡ್ ಕೂಪನ್ನ ಎಷ್ಟು ಕೊಟ್ಟರು? 3. 11,000 ಕೊಟ್ಟು ಡ್ರೆಸ್ ಹೊಲ್ಸಿದ್ದೀನಿ. ಈ ನೈಟಿ ಹಾಕೊಬೇಕು. ಅವಾಗ ಹಾಕೋಣ. ಆಮೇಲೆ 10,000 ಜನ ಗ್ರಾಜ್ಯುಯೇಟ್ ಆಗೋರೆ. ಇಂಟು 3,011 ರೂಪಾಯಿ ಅಂದರೆ 3,01,11,000 ರೂಪಾಯಿ ದುಡ್ಡಾಗೈತೆ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಗೈಸ್ ಇಲ್ಲಿ ನೋಡಿ ನಮ್ಮ ನೈಟಿ ಸೈಡಲ್ಲಿ ಐತೆ. ನಮ್ಮ ಮಚ್ಚಿನ ಕೂತವನೆ. ಬಟ್ ಇನ್ನೊಂದೇನು ಅಂದರೆ ನಮ್ಮ ಹುಡುಗರೆಲ್ಲ ಫುಲ್ಲು ಕೈ ಕೊಟ್ಟು ಬಡ್ಡಿ ಮಕ್ಕಳು ಎಲ್ಲ ಹೋಗ್ಬಿಟ್ಟವ್ರೆ. ಗೋಲ್ಡ್ ಮೆಡಲ್ ನಿಮಗೆ ಮುಂದೆ ಹೋಗ್ಬೇಕು ತಾನೆ? ಬ್ರೋ ಆಲ್ರೆಡಿ ಮದುವೆ ಆಗಿದೆಯಲ್ಲ ಬ್ರೋ? ಎಂಗೇಜ್ಮೆಂಟಾ? ಮದುವಾಗಿದೆ ಗೈಸ್. ಇನ್ನೊಬ್ಬ ಹೇಳಿದ್ನಲ್ಲ ನಮ್ಮ ಗ್ಯಾಂಗಲ್ಲಿ ಒಬ್ಬ ಮಿಸ್ಸಿಂಗ್ ಅಂತ. ಇವನೊಬ್ಬ ಅದು ಇವನು ನೋಡಿ. ವೇರ್ ಇಸ್ ಯುವರ್ ನೈಟಿ? ಕ್ಯಾರ ಕಿತ್ತೋದಂಗೆ ರೋಡಾಗಿ ಹೊಡೀರಿ ರೋಪರ್ ನನ್ನ ಮಕ್ಕಳನ್ನ. ಓಕೆ ವೆನ್ ಯು ವಿಲ್ ವೇರ್ ಬ್ರೋ ಅಟ್ ನೈಟ್? ಎಲ್ಲಾರ ಗ್ಯಾಂಗಲ್ಲೂ ಹೆಣ್ಮಕ್ಳವ್ರೆ ನೋಡ್ರಿ. ಪಕ್ಕದಲ್ಲಿ ಒಂದು ಕೋಲು, ಈ ಕಡೆ ಒಂದು ಕೋಲು. ನಮ್ಮ ಗ್ಯಾಂಗಲ್ಲಿ ಫುಲ್ ಬರೀ ಕೋಲ್ಗಳೇ. ಅದು ಒಂದು ಹೆಣ್ಮಕ್ಳಿಲ್ಲ. ಲೆಫ್ಟಲ್ಲಿ ಈ ಕೋಲು, ರೈಟಲ್ಲಿ ಈ ಕೋಲು. ಇವ್ ನೋಡ್ರಿ ಬರೀ ಆ ಕಡೆ ಈ ಕಡೆ. ಇಲ್ಲಿ ನೋಡ್ರಿ ಇಲ್ಲಿ ಕೈ ತೋರಿಸ್ತಾನಿಲ್ಲ, ಅಲ್ಲಿ ನೋಡು ಅಂತ. ಗುರು ಈಗ ನಾವಿದ್ದೀವಿ ಜೋಗ್ ಫಾಲ್ಸ್ ಹತ್ರ. ಇದು ವರ್ಷಕ್ಕೆ ಒಂದ್ಸಲ ಅಷ್ಟೇ ಆನ್ ಮಾಡೋದು. ಅದು ಇವತ್ತು ಆನ್ ಮಾಡೋರೆ. ಅದು ಪ್ರೆಸಿಡೆನ್ಸಿಲಿ ಎಲ್ಲ ಬಂದವ್ರೆ. ಮತ್ತೆ ಇದೇನಕ್ಕೆ ಯೂಸು ನೋಡ್ರಿ. ಇವೆಲ್ಲ ಶೋ ಆಫ್ಗಳು ಬಂದು ಎಲ್ಲ ಅಡ್ಮಿಷನ್ ಆಗಿ ಬಿದ್ದೋಗ್ರಿ ಅಂತ. ನೀನು ಹೆಂಗೆ ಜಾಯ್ನ್ ಆದ ಕಾಲೇಜ್ಗೆ? ಈಗ ನೋಡೋಣ ಜಾಯ್ನ್ ಆಗಿ ನಾವು. ಹಿಂಗೆ ಪೇರೆಂಟ್ಸ್ಗಳೆಲ್ಲ ಬಂದಾಗ ಒಂಚೂರು ಅಟ್ರಾಕ್ಟ್ ಆಗಲಿ ಅಂತ ನೀರು ಬಿಡ್ತಾರೆ. ಇನ್ನೇನು ಮಗನೂ ಇದನ್ನ ನೋಡೇ ಜಾಯ್ನ್ ಆಗಿದ್ದಂತೆ. ನಾನು ಕೂಡ ಇದನ್ನ ನೋಡೇ ಜಾಯ್ನ್ ಆಗಿದ್ದು. ಏನು ನೋಡ್ತೀರಾ? ಇದು ಬಂದ್ಬಿಟ್ಟು ಅಡ್ಮಿಷನ್ ಬ್ಲಾಕ್. ಇದು ಅಡ್ಮಿಷನ್ ಬ್ಲಾಕ್. ಎಲ್ಲ ಸೋಪ್ ಹಾಕ್ತಾರೆ ಇಲ್ಲಿ. ಎಲ್ಲ ಇಲ್ಲೆಲ್ಲ ಸೋಪ್ ಹಚ್ತಾರೆ ಸ್ಟೂಡೆಂಟ್ಸು ಮುಂಚೆ ಸೇರ್ಕೊಳಕ್ಕಿಂತ. ಅದಾದಮೇಲೆ ನಮ್ಮದು 2ನೇ ಪಾಯಿಂಟ್ ಆಫ್ ವ್ಯೂ ಇದು ಅಟ್ರಾಕ್ಷನ್. ಇದು ಒಂಥರ ಫೌಂಟೇನ್ ಇದ್ದಂಗೆ. ಇದನ್ನೆಲ್ಲ ನೋಡಿ ಕಾಲೇಜಿಗೆ ಜಾಯ್ನ್ ಅದು. ರೋಬೋಟ್ಸು ಗೈಸ್ ಇವೆಲ್ಲ ನೋಡ್ರಿ ಇಲ್ಲಿ
ಇವೆಲ್ಲ ಸುಮ್ಮನೆ ಶೋಕೇಶಲ್ಲಿ ಇಟ್ಟರೆ ಯಾವ ವರ್ಕ್ ಆಗಲ್ಲ. ನಿಜವಾಗ್ಲೂ ಗೈಸ್ ಪ್ರೆಸಿಡೆನ್ಸಿಗೆ ಯಾರು ಸೇರೋಕ್ಕಿಂತ ಮುಂಚೆ ಈ ವಿಡಿಯೋ ನೋಡಿರಿ, ಆಮೇಲೆ ಜಾಯ್ನ್ ಆಗಿ. ಇವೆಲ್ಲ ನಮ್ಮ ತಾಯಣ್ಣ 4 ವರ್ಷ ಒಂದು ದಿವಸ ಆನ್ ಮಾಡಿಲ್ಲ, ಆನ್ ಮಾಡ್ತು ಇವ ಗೈಸ್. ಇಲ್ಲಿ ನೋಡ್ರಿ, ಇವತ್ತು ಯಾರಂದ್ರೆ ಯಾರೂ ಇಲ್ಲ. ಇದೊಂಥರ ಹೆಂಗೆ ಅಂದ್ರೆ ನಮಗೆ ಮೆಜೆಸ್ಟಿಕ್ ಅಂಡರ್ ಪಾಸ್ ಇದ್ದಂಗೆ ಇದೊಂಥರ. ಫುಲ್ ಅಂದರೆ ಫುಲ್ ಜನ ಸಾಗರ ಇರ್ತಾರೆ ಇಲ್ಲಿ. ಇವತ್ತು ನೋಡ್ರೆ ಯಾರು ಖಾಲಿ ಹೊಡಿತವ್ರೆ ಇವತ್ತು. ನಮ್ದು ಅಲ್ಲದು ಗೈಸ್. ಇಲ್ಲಿಗೆ ಕ್ಯಾಮ್ರಾ ಆಫ್ ಆಗುತ್ತೆ, ಇಲ್ಲಿ ಹೋಗಿಲ್ಲ. ಅದೇ ಕಣ ಅಪರೂಪಕ್ಕೆ ಶೂ ಹಾಕೊಂಡ್ರೆ ಹಿಂಗಾಗೋದು. ಕ್ರಾಕ್ಸ್ ಹಾಕೊಂಡಿರಲ್ಲ. 11 ಸೈಜು, ಇದು 9. 11 ಸೈಜ್ಗೆ 9 ಹಾಕೊಂಬಂದ್ಯಾ? ನೈಟಿ ಹಾಕೊಂಡ್ಬಿಟ್ಟೋಳೆ. ಅವಾಗ್ಲಿಂದ ಬಂದಾಗಿಂದ ಒಂದು ದಿವಸ ಕಾಲೇಜಲ್ಲಂತೂ ID ಕಾರ್ಡ್ ಹಾಕಿದ್ದು ನೋಡಲಿಲ್ಲ. ಇರೋಬರ ವಾಚ್ಮ್ಯಾನ್ ಎಲ್ಲ ಇಟ್ಕೊಂತಿದ್ರು ಮಚ್ಚ ನಿನ್ನ. ಎಷ್ಟು? 3,000 ಕೊಟ್ಟಿವಿ. 3,000 ಕೊಟ್ಟಿನಿ ಅಂತ. ನೀವು ಇನ್ಸ್ಟಾಗ್ರಾಮಲ್ಲಿ ಯಾರು ನಾನು ಫಾಲೋ ಮಾಡಿದ್ರೆ ಅವ್ರಿಗೆ ಗೊತ್ತಿರುತ್ತೆ ನಾನು ಇಂಡಿಯನ್ ಬುಕ್ ಆಫ್ ರೆಕಾರ್ಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ ಅಂತ. ರೈಡ್ ಬಂದುಬಿಟ್ಟು ಯಲಹಂಕ ನ್ಯೂ ಟೌನಿಂದ ಅಯೋಧ್ಯೆವರೆಗೂ ನಾನ್ ಸ್ಟಾಪ್ ರೈಡ್ ಮಾಡ್ತೀವಿ. ಇನ್ಸ್ಟಾಗ್ರಾಮಲ್ಲಿ ಶಾರ್ಟ್ಸ್ ಬರುತ್ತೆ ಮತ್ತು ಲಾಂಗ್ ವೀಡಿಯೋಸ್ ಎಲ್ಲ ಬಂದುಬಿಟ್ಟು ಯೂಟ್ಯೂಬಲ್ಲಿ ಹಾಕಿರ್ತೀನಿ ನಾನು. ಪ್ರತಿಯೊಂದು ನೋಡಿ. ಮತ್ತು ಯಾರ್ಯಾರು ನನ್ನ ಅಕೌಂಟ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮು ಕೂಡ ಯಾರ್ಯಾರು ಫಾಲೋ ಮಾಡ್ಕೊಂಡಿಲ್ಲ ಬೇಗ ಫಾಲೋ ಮಾಡಿ. ಹೇಳು ಮಚ್ಚ. ಲೈಕ್, ಶೇರ್, ಸಬ್ಸ್ಕ್ರೈಬ್. ಸಬ್ಸ್ಕ್ರೈಬ್ ಮಾಡಿ ಗೈಸ್. ನಮ್ಮ ಇದೇ ಕಾಲೇಜಲ್ಲಿ ನೀವೇನು ಸೀತಾರಾಮ ಕಲ್ಯಾಣ ಮೂವಿ ನೋಡಿದ್ದೀರೋ ಇದೇ ಕಾಲೇಜಲ್ಲಿ ನಡೆದಿದ್ದದು ಗೈಸ್. ಪಾಪ ನಮ್ಮ ಜೂನಿಯರ್ ಆಚೆಗೆ ಹೋಗ್ಬಿಟ್ಟಿದ್ದ. ವೈ ಯು ಕೇಮ್ ಔಟ್ ಬ್ರೋ? ಫಾರ್ ಸ್ಮೋಕ್. ಎವ್ರಿಥಿಂಗ್ ಈಸ್ ರೆಕಾರ್ಡಿಂಗ್ ಹಿಯರ್ ಗೈಸ್. ಫೈನಲಿ ನೋಡ್ರಿ, ಒಂದು ವೇಲ್ ಹಾಕೊಂಡಿದ್ದೀನಿ ಸದ್ಯಕ್ಕೆ. ಇದೊಳ್ಳೆ ಹೆಂಗಾಗ್ತಿದೆ ಅಂದರೆ ಊರಲ್ಲಿ ಟಮಟೆ ಕೊಡಿತಾರೆ ಗೊತ್ತಾ, ಆ ಥರ ಫೀಲ್ ಆಗ್ತಿದೆ. ಏನಕ್ಕೆ ಅಂದರೆ ಈಗ ನಮ್ಮ ಜೂನಿಯರ್ ಒಬ್ಬನ ಕರ್ಕೊಂಬರಕ್ಕೆ ಆಚೆಗೆ ಹೋಗಿದ್ದು. ಸ್ಟೂಡೆಂಟ್ ಇಲ್ವಾ ಅಂತ ಕೇಳ್ತಾರೆ ನನ್ನ ಮಗ. ಇದೊಳ್ಳೆ ಹೆಂಗೆ ಕೊಟ್ಟಾರ ಗೊತ್ತಾ? ಇಫ್ ಇನ್ ಕೇಸ್ ನೀನು 9th ಹಿಂಗೆ ಹೋಗ್ಬಿಟ್ರೆ ಕಂಜರಿನ್ ಮೂವಿಲಿ ದಿವ ಬರೋದು ಗೊತ್ತಾ? ಸೇಮು. ಏನೋ ಮಚ್ಚ ಲೇ ಅವಾಜ್ ಜೋಶ್ ಅಂದ್ರೆ ಸೆಕ್ಸಿ ಬಿಟ್ರು ಬ್ಲೇಸರ್ ಬೇರೆ ಯಾರ್ದು, ಶರ್ಟ್ ಬೇರೆ ಯಾರ್ದು, ಪ್ಯಾಂಟ್ ಬೇರೆ ಯಾರ್ದು, ಶೂ ಕೂಡ ಬೇರೆ ಯಾರ್ದು, ಬೇರೆ ಬೆಲ್ಟ್ ಕಾಚ ಮಾತ್ರ ಒಂದಂತೆ. ಅದು ಬೆಳಗ್ಗೆ PG ಯಾರ್ದೋ ಒಂದು ಎತ್ತಾಕೊಂಡ್ ಬಂದವನಂತೆ. ಮಚ್ಚಿ ಬ್ಲೇಸರ್ಸ್ ಇಂದಲ್ವಂತೆ. ಬ್ಲೇಸರ್ಸ್ ಅಂದ್ರೆ ಯಾವ ಬ್ಲೇಸರ್ಸ್ ಅಂತ ಟೆಲ್ ಮಿ ಅಬೌಟ್ ಯುವರ್ ಔಟ್ಫಿಟ್ ಬ್ರೋ. ಇದು ನಮ್ಮ ಫ್ರೀಜ್ ಫ್ರೆಂಡ್ ಇಂದು, ಇದು ನಮ್ಮ ಫ್ರೀಜ್ ಫ್ರೆಂಡ್ ಇಂದು, ಇದೊಂದು ಫ್ರೆಂಡ್ ಇಂದು. ಅಂದ್ ಯಾವ್ದು ನಿಂದೊಂದು ಕಾಚಾ ಬಂದಿನ ಅಷ್ಟೇ. ಹೋಗಲ್ಲ, ಮುಂದೆ ಹೋಗಿ ಫುಲ್ ಹೋಗು. ನಾನು ಒಬ್ಬನೇ ಕಾಣಿಸ್ಬೇಕು, ಇನ್ಯಾರೋ ಕಾಣಿಸ್ಬಾರ್ದು. ಹಿಂದೆ ಹೋಗು, ಹಿಂದೆ ಹೆಣ್ಮಗು ಬರ್ತೈತೆ. ಒನ್ ಆ್ಯಂಡ್ ಓನ್ಲಿ ದ ಗೋಲ್ಡ್ ಮೆಡಲಿಸ್ಟ್. ಇಷ್ಟು ದೂರ ಬಂದಿದ್ದೀವಿ, ಯಾರಾದರೂ ಹುಡುಗಿ ಮಾತಾಡ್ಸಿಲ್ವಲ್ಲ? ಹುಡುಗಿ ಸಿಗ್ಲಿಲ್ಲ ಅಂದರು ನಮ್ಮ ಮ್ಯಾಮ್ ಸಿಕ್ಕವ್ರೆ. ಹಾಯ್ ಮ್ಯಾಮ್. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. Hi Ritvik, looking very smart. Smart ma'am? Yeah, you're looking very smart. Ma'am, how much you rate ma'am out of 10? 11. Hey ma'am. ಇಲ್ಲಿವರೆಗೂ ಯಾವ ಹುಡುಗಿ ಹೇಳಿಲ್ಲ, ನೀವು ಹೇಳ್ಬಿಟ್ರಿ. You guys missed my class? Ma'am, should I tell true? Do you miss me? Do you miss my class? Yeah. Do you know actually I'm participating in Indian Book of Records. Really? Yeah, You're ma'am. joking, no? Yeah, no. Ma'am, just check out the Instagram. But I don't think I follow you back. Ma'am, I think you're roasting me. No, but I really miss your... Naughty. No! Then? You have a baby, right? Baby, Bruno. Bruno. Yeah, I was seeing Bruno. His, what is that? His vlogs and all were very viral. Yeah. It's Ma'am, not... it's about 10.5 million views, ma'am. And it's... Yeah. 10.5? Okay. It's even came in some news channel also. What is the subject name? Yeah. Marketing. So that does not mean you don't know my name? Ma'am, Razia, ma'am. What is there, ma'am, in full? No, Razia, it's ma'am. Kulsum. Razia Kulsum. Okay, ma'am. Okay. Hi! How are you, Kushal? Good. Big... Nan fan, you know. Yeah, big fan. But he didn't come to meet you, he came to meet me. Talks Macha, about ನಿಜ. and he won. ಗುರುಗಳು ಆಮೇಲೆ ಮಚ್ಚಂಗೆ ಇನ್ ವಿಡಿಯೋ ಎಲ್ಲ ಕಲಿಲ್ಲ. I'm so happy I got the opportunity to teach these students. They were wonderful. They were very annoying. They were irritating. But they were the best. ಲೀ ನನ್ನ ನೈಟಿ ಇಲ್ಲಿ ನೀವೆಲ್ಲ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ ಅಂತ ಕೇಳ್ತಾರೆ. ಓಕೆ, ಫೈನಲಿ ಆರ್ ಕೆ ವಿತ್ ನೈಟಿ. ಥ್ಯಾಂಕ್ ಯು ಫಾರ್ ದಿಸ್ ಹಂಬಲ್ ಆನರ್. ದತ್ತ ಮೂವಿ ಒಂದು ಇದ್ಕೊಡು ಆಲ್ಬಮ್. ಒಂದು ಬಾಂಬ್ ಕೊಡು ಒಂದು.
ಇಲ್ಲ ಹೆಂಗೆ ಅಂದರೆ ನಮ್ಮ ಕೂಪನ್ ನಮ್ಗೆ ವಾಪಸ್ ಮಾಡ್ಕೊಂಡು ಇದೆ ಊಟದಲ್ಲಿ ಈಗ ನಿಜವಾಗ್ಲೂ ಅಲ್ಲಿ ಕುತ್ಕೊಂಡು 1-2 ಅವರ್ಸಿಂದ ಕಾಯ್ದು ನಮ್ಮ ಅಮ್ಮನ ಕರೀಲೇ ಇಲ್ಲ. ಪ್ರೆಸಿಡೆನ್ಸಿ ಏಜಿನ್ 2 ಗಂಟೆ ಕೊಟ್ಟಾರೆ, ಧೂಳು ಕೊಟ್ಟಾರೆ. ಸಾಬೂನನ್ನು ಯಾರ್ಯಾರು ಮುಟ್ಟಿರ್ಬೋದು ಯಾರಿಗೆ ಗೊತ್ತು. ಜೇಮ್ಸ್ ಹರಡುತ್ತದೆ, ಇದು ಒಳ್ಳೆಯ ಅಭ್ಯಾಸ, ಇದು ಸ್ವಚ್ಛ ಅಭ್ಯಾಸ. ಇಲ್ಲಿರೋದು ಬಿಸಿದಾಗ್ತಾರೆ ಅಂತ ಒಳಗೆ. ಗೈಸ್ ಈಗ ಗ್ರಾಜುಯೇಷನ್ ಡೇ ಮುಗಿತು ಅಂತಿದ್ದೀನಿ. ಗ್ರಾಜುಯೇಷನ್ ಗೈಸ್ ಈಗ ಊಟ ಆಯಿತು. ಊಟ ತಿಂದ್ಮೇಲೆ ಸುಸ್ತಾಗ್ತೈತೆ, ನಿದ್ದೆ ಬರ್ತಿದೆ. ಇನ್ನೂ ಅಲ್ಲಿ ಹೋಗಿ ಲೈನಲ್ಲಿ ನಿಂತ್ಕೊಂಡು ಅದೊಂದು 2 ಅವರ್ ಆಗುತ್ತೆ. ಹಾಂ, ಅದಾದ್ಮೇಲೆ ದರ್ಶನ ಅಯ್ಯೋ ಇನ್ನೂ ಸ್ಟೇಜ್ ಮೇಲೆ ಹೋಗ್ಬೇಕು. ನನಗೆ ಗೊತ್ತಿರಂಗೆ ಇದೇ ಲಾಸ್ಟ್ ಅನ್ಸುತ್ತೆ. ನೀನು ನನಗೆ ಅಲ್ದ ಬೆಸ್ಟ್, ನಾನು ನಿನಗೆ ಹೇಳ್ತೀನಿ. ಆಲ್ ದ ಬೆಸ್ಟ್ ಬ್ರೋ. ಥ್ಯಾಂಕ್ ಯು. ಮತ್ತೆ ನಿನ್ಗೆ ಹೇಳಲ್ಲ. ಯಾಕೆ ಬ್ರೋ? ಇಷ್ಟೇನಾ ಬ್ರೋ? ಕೆಲಸ ಸಿಗಲಿಲ್ಲ ಅಂದರೆ ಇದೇ ನೈಟಿ ತಗೊಂಡು ಎಲ್ಲಿಗೆ ಹೋಗ್ತೀಯಾ? ರೈಲ್ವೆ ಸ್ಟೇಷನ್ಗೆ ಹೋಗ್ತಾನೆ. ಗಣ್ಣ ವಯ್ಯಾರಿ ನಾನು ಕಣ್ಣಿಂಗೆ ಹಾಕ್ಬಿಡು. ಹಿಂಗೇನಿಲ್ಲ ನೋಡಿಲ್ಲ. ಏ ಮಮ್ಮ ದುಡ್ಡು ಕೊಡೋನು ನೋಡು, ಈ ಥರ ಹೊಡ್ಕೊಂಡು ಕೊಡಲ್ವಾ ನೋಡಲಿ, ಕೊಡಲ್ವಾ? ಗೇಟ್ ಮೀಟಿಂಗ್ ಹಾಕ್ಬಿಡು. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ ಕುರಿಗಳು ಸರ್ ತಂಡದ ವತಿಯಿಂದ ಆತ್ಮೀಯ ಕುರಿಗೆ ಪ್ರೀತಿಯ ಸನ್ಮಾನ. ಪ್ರೆಸಿಡೆನ್ಸಿಲಿ ಫುಲ್ ಟೋಪಿ ಹಾಕಿ ಖಾಲಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಇಫ್ ಇನ್ ಕೇಸ್ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಹಾಂ, ಮತ್ತೆ ಭೇಟಿಯಾಗೋಣ. ನಮಸ್ಕಾರ.